ಚಿತ್ರದುರ್ಗದಿಂದ ಗುತ್ತಿಗೆ ಮೇಲೆ ನಾವು 18 ವರ್ಷ 20 ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀವಿ. ಆದರೆ ನಮಗೆ ಯಾವುದೇ ರೀತಿ ವೇತನದಲ್ಲಿ ಯಾವುದೋ ಒಂದು 14,100 ರೂಪಾಯಿ ಬೇಸಿಗೆ ಕೊಡ್ತಿದ್ದಾರೆ. 20 ವರ್ಷ ಸರ್ವಿಸ್ ಆದರೂ ಸಮೇತ ನಮಗೆ 16,200 ರೂಪಾಯಿನ ಇನ್ನೂ 200 ರೂಪಾಯಿ ಕೊಡ್ತಿದ್ದಾರೆ. ಬಟ್ ಯಾವುದೇ ನಮಗೆ ಫೆಸಿಲಿಟೀಸ್ಗಳಿಲ್ಲ. 20 ವರ್ಷದಿಂದ ಪ್ರೈವೇಟಲ್ಲಿ ಕೆಲಸ ಮಾಡಿದರೂ ನಮಗೆ ಎಲ್ಲದೂ ಒಂದು TAD ಅದು ಇದು ಅಂತೇಳಿ 60,000 ಎಬೋ ಹೋಗ್ತಿದ್ವಿ. ಬಟ್ ನಮಗೆ ಯಾವುದೇ ಒಂದು ಜೀವನ ನಿರ್ವಹಣೆಗೆ ತುಂಬಾ ಕಷ್ಟ ಆಗ್ತಿದೆ. ಮಕ್ಕಳು ನಾವು ಅದು ಮಾಡ್ಕೊಂತೀವಿ ಏನು ಕೇಳ್ತೀವಿ. ನಮ್ಮ ಕೆಲಸಕ್ಕೆ ಸರಿಯಾಗಿ ನಮಗೆ ವೇತನವನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕಾಯಮಾತಿ 8 ವರ್ಷದಿಂದ ನಮ್ಮನ್ನು 8 ವರ್ಷದಿಂದ ನಮ್ಮನ್ನೇ ಅಲ್ಲ 8 ವರ್ಷದಿಂದ ಕಾಲ್ಫಾರೆ ಮಾಡಿಲ್ಲ. ಏನು ಮಾಡಬೇಕು ನೀವು ಹೇಳಿ? 20 ವರ್ಷ ಸರ್ವೀಸು ಆಯಿತು, ಏಜು ಮುಗಿತಾ ಬಂತು. ನಾವೇನು ಮಾಡಬೇಕು? ಈಗ ಹೇಳಿದರು ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಬಂದಿದ್ದರು. ಡಾಕ್ಟರ್ಸ್ ಎಲ್ಲ ಏನು ಮೆದುಳಿದ್ದಂಗೆ, ಸಿಸ್ಟರ್ಸ್ ನರ್ಸಿಂಗ್ ಆಫೀಸರ್ ಎಲ್ಲ ಹೃದಯ ಇದ್ದಂಗೆ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಅರ್ಥ ಆಗೋದು ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಅರ್ಥ ಆಗ್ತಿಲ್ವಾ? ನಾವು ಬೀದಿ ಬಂದು 5 ದಿನ ಆಯಿತು, ಬೀದಿಲಿ ಕೂತ್ಕೊಂಡಿದ್ದೀವಿ. ಅವ್ರಿಗೆ ಕಣ್ಣು ಅನ್ನೋದಿಲ್ವಾ? ಕಣ್ಣು ಕಾಣೋದೇ ಇಲ್ವಾ? ಹೃದಯ ಅನ್ನೋದಿಲ್ವಾ ಅವ್ರಿಗೆ? ಹೃದಯ ಅನ್ನೋರು ಸೇವೆ ತಗೊಂಡೇ ಇಲ್ವಾ? ನಮ್ಮ ಹತ್ರ ಸೇವೆ ಏನು ತಗೊಂಡೇ ಇಲ್ವಾ ನಾವು ಇಷ್ಟು ವರ್ಷ ಆದ್ರೂ? ಯಾಕೆ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು? ಹೆಣ್ಮಕ್ಳು ಸಣ್ಣ ಮಕ್ಕಳನ್ನೆಲ್ಲ ಇಟ್ಕೊಂಬಂದು ನಾವು ಬೀದಿಗೆ ಇದ್ದು ಊಟ ಇಲ್ಲ, ಅದು ಏನು ಸಿಗುತ್ತೋ ಅದನ್ನ ತಿನ್ಕೊಂಡು ಬಿಸಿಲಲ್ಲಿ ಇದು ಮಾಡ್ತಿದ್ದೀವಿ. ದಯವಿಟ್ಟು ಸರ್ ನಿಮ್ಮ ಕೈ ಮುಗಿತೀವಿ. ನಮ್ಮ ಜೀವನ ತುಂಬ ಕಷ್ಟ ಇದೆ. ನಾವು ಇಲ್ಲಿವರೆಗೂ ಮಾಡಿದ್ವಿ ಸ್ಟ್ರೈಕ 10 ಸಲ. ಈ ಸರ್ವಿಸಲ್ಲಿ ಒಂದು 10 ಸಲ ಸ್ಟ್ರೈಕ್ ಮಾಡಿದ್ವಿ. ಇನ್ನು ಮುಂದೆ ಭರವಸೆ ಕೊಟ್ಟರೆ ನಾವು ಹೋಗಲ್ಲ. ಲೆಟ್ರೇಟಲ್ಲಿ ರೇಟಿಂಗಲ್ಲಿ ಕೊಟ್ಟರೆ ಮಾತ್ರ ನಾವು ಹೋಗ್ತೀವಿ. ಅಲ್ಲಿವರೆಗೂ ನೀವು ನಮ್ಮನ್ನು ಕೆಲಸದಿಂದ ತೆಗೆದುಬಿಡಿ. ರಾಜ್ಯನೆಲ್ಲರೂ ನಾವು ವಾಲಂಟ್ರಿ ಹೋಗೋಕೆ ರೆಡಿ ಇದ್ದೀವಿ. ಲೆಟ್ರೇಟಲ್ಲಿ ಕೊಟ್ಟರೆ ಮಾತ್ರ ನಾವು ಹೋಗ್ತೀವಿ.